ಹಿರಿಯ ಹಾಸ್ಯ ನಟ ಹಾಗೆ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದಂತಹ ಸರಿಗಮಪ ವಿಜಯ್ ಅವರು ಏನಿಲ್ಲ. ಅವರ ಪುತ್ರ ರೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ತಮ್ಮ ತಂದೆಯವರು ಎಲ್ರಿಗೂ ಗೊತ್ತಿರೋಂಥ ವಿಚಾರ, ಅನಾರೋಗ್ಯಕ್ಕರಾಗಿದ್ರು, ಆಯಿತು. ಮುಂದಿನ ಪ್ರಕ್ರಿಯೆಗಳೆಲ್ಲ ಯಾವ ರೀತಿಯಾಗಿ ನಡೀತಾ ಇದೆ, ಮತ್ತು ಕುಟುಂಬಕ್ಕೆ ಎಲ್ಲ ಕಷ್ಟದಲ್ಲಿದ್ದೀರಿ ಅಂಥ ಸಂದರ್ಭದಲ್ಲೂ ಕೂಡ ನಾವು ಮಾತಾಡಿಸ್ತಾ ಇದ್ದೀವಿ. ಸರ್, ಅದೇ 9 ದಿವಸದಿಂದ ಸತತವಾಗಿ ಚಿಕಿತ್ಸೆ ತೊಗೊತಾ ಇದ್ವಿ. ಫಸ್ಟ್ 4-5 ದಿವಸ ನಮ್ಗೇನು ಇರಲಿಲ್ಲ. ಮಾಮೂಲಿ ನಾರ್ಮಲ್ ಆಗಿ ಅವ್ರಿಗೆ ಏನೇ ಸಣ್ಣದಾದ್ರೂ ಕೂಡ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬರ್ತಕ್ಕಂಥದ್ದು. ಸೊ ಅವರು ಒಂದು ಸಣ್ಣ ಚೆಸ್ಟ್ ಪೇನು, ಲಂಗ್ಸ್ ಪೇನು ಅಂತಕ್ಕಂಥದ್ದು ಬಂತು. ಸೊ ಅದಾದಮೇಲೆ ದೆನ್ ವಿ ಕಾಮ್ ಟು ನೋ ಇಟ್ಸ್ ವಾಸ್ ಲೈಕ್ ಇನ್ಫೆಕ್ಷನ್. ಸೊ ಅದು ಈ ವೆದರ್ ಇರೋದ್ರಿಂದ ನಾರ್ಮಲ್ ಆಗಿರ್ಬೋದು, ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಈಗ ಒಂದು 2-3 ದಿವಸದಿಂದ ಭಾಳ ಒಳ್ಳೆ ರೀತಿಲಿ ಚೇತರಿಸ್ಕೊಂಡಿದ್ರು. ಸೊ ವಿಧಿವಶ ಅನಿವಾರ್ಯತೆ ಇವತ್ತು ಬೆಳಗ್ಗೆ 9-9:30 ಅಷ್ಟರಲ್ಲಿ. ಮುಂದಿನ ಪ್ರಕ್ರಿಯೆಗಳೆಲ್ಲ ಯಾವ ರೀತಿಯಾಗಿ, ನಿಮ್ಮ ಯಾವ ಸಂಪ್ರದಾಯದ ಪ್ರಕಾರ ಈಗ ಅಂತ್ಯಕ್ರಿಯೆ ಯಾವ ರೀತಿಯಾಗಿ ಆಗುತ್ತೆ ಸರ್? ಇವತ್ತಾಗುತ್ತೆ ಅಥವಾ ನಾಳೆ? ಅದೇ ಈಗ ಸಣ್ಣ ಪುಟ್ಟ ಪ್ರೊಸೀಜರ್ ಇದೆ, ಹಾಸ್ಪಿಟಲಲ್ಲಿ ಇದ್ದೀವಿ ಈಗ ನಾವು. ಸೊ ಈಗ 1:15 ಮಹಾಲಕ್ಷ್ಮೀಪುರಂ ಮನೆ ಹತ್ರ ಬರ್ತೀವಿ. ನಾಳೆ ಬೆಳಗ್ಗೆ ನಮ್ಮ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಮತ್ತು ಕುಟುಂಬದವರೆಲ್ಲ, ಯಾಕಂದರೆ ಅವರು ಇಡೀ ಸಂಸಾರದಲ್ಲಿ ಸರಿಗಮ ಅಂತಕ್ಕಂಥದ್ದು ನಮ್ಮ ರವೀಂದ್ರ ಕಲಾಕ್ಷೇತ್ರ ಒಂದು ಭಾಳ ಸೆಂಟಿಮೆಂಟ್ ಅವ್ರಿಗೆ ಜಾಗ, ನಮಗೂ. ಸೊ ಅಲ್ಲಿ ಬೆಳಗ್ಗೆ 10ರಿಂದ 11:30ವರೆಗೂ ನಾವು ಅಲ್ಲಿ ಅಂತ ಇರೋ ತಕ್ಷಣಕ್ಕೆ ಅದು ಮುಗಿಸ್ಕೊಂಡು ಚಾಮರಾಜಪೇಟೆ ಮಾಡೋಣ ಸರ್. ಯಾವ ಸಂಪ್ರದಾಯದ ಪ್ರಕಾರ ಆಗತ್ತೆ ಅಂತ? ಇಲ್ಲ ಸರ್, ಮಾಮೂಲಿ ಸರ್. ಥ್ಯಾಂಕ್ ಯು. ಓಕೆ, ಇದಿಷ್ಟು ಕೂಡ ಸರಿಗಮಪ ವಿಜಯ್ ಅವರ ಪುತ್ರ ರೋಹಿತ್ ಅವರು ಹೇಳುವಂಥ ಮಾತು. ಇವತ್ತು ಕೆಲವು ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಮಹಾಲಕ್ಷ್ಮಿ ಲೇಔಟ್ಗೆ ಮನೆ ಹತ್ರ ತಗೊಂಡು ಹೋಗ್ತಾರೆ. ಅದಾದ ನಂತರ ಇವತ್ತು ರಾತ್ರಿ ಕೂಡ ಅಲ್ಲೇ ಮನೆ ಹತ್ರನೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಮತ್ತು ನಾಳೆ ಫಿಲ್ಮ್ ಚೇಂಬರ್ ಮುಂದೆ ಬೆಳಗ್ಗೆ 10ರಿಂದ 11 ಗಂಟೆಯವರೆಗೆ ಅಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ 1 ಗಂಟೆಗಳ ಕಾಲ. ಅದಾದ ನಂತರ ಚಾಮರಾಜಪೇಟೆಯ ಅಲ್ಲಿರ್ತಕ್ಕಂಥ ಅಲ್ಲಿ ಅವರ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿರಿಯ ಹಾಸ್ಯ ನಟ ಹಾಗೆ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದಂತಹ ಸರಿಗಮಪ ವಿಜಯ್ ಅವರು ಏನಿಲ್ಲ. ಅವರ ಪುತ್ರ ರೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ತಮ್ಮ ತಂದೆಯವರು ಎಲ್ರಿಗೂ ಗೊತ್ತಿರೋಂಥ ವಿಚಾರ, ಅನಾರೋಗ್ಯಕ್ಕರಾಗಿದ್ರು, ಆಯಿತು. ಮುಂದಿನ ಪ್ರಕ್ರಿಯೆಗಳೆಲ್ಲ ಯಾವ ರೀತಿಯಾಗಿ ನಡೀತಾ ಇದೆ, ಮತ್ತು ಕುಟುಂಬಕ್ಕೆ ಎಲ್ಲ ಕಷ್ಟದಲ್ಲಿದ್ದೀರಿ ಅಂಥ ಸಂದರ್ಭದಲ್ಲೂ ಕೂಡ ನಾವು ಮಾತಾಡಿಸ್ತಾ ಇದ್ದೀವಿ. ಸರ್, ಅದೇ 9 ದಿವಸದಿಂದ ಸತತವಾಗಿ ಚಿಕಿತ್ಸೆ ತೊಗೊತಾ ಇದ್ವಿ. ಫಸ್ಟ್ 4-5 ದಿವಸ ನಮ್ಗೇನು ಇರಲಿಲ್ಲ. ಮಾಮೂಲಿ ನಾರ್ಮಲ್ ಆಗಿ ಅವ್ರಿಗೆ ಏನೇ ಸಣ್ಣದಾದ್ರೂ ಕೂಡ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬರ್ತಕ್ಕಂಥದ್ದು. ಸೊ ಅವರು ಒಂದು ಸಣ್ಣ ಚೆಸ್ಟ್ ಪೇನು, ಲಂಗ್ಸ್ ಪೇನು ಅಂತಕ್ಕಂಥದ್ದು ಬಂತು. ಸೊ ಅದಾದಮೇಲೆ ದೆನ್ ವಿ ಕಾಮ್ ಟು ನೋ ಇಟ್ಸ್ ವಾಸ್ ಲೈಕ್ ಇನ್ಫೆಕ್ಷನ್. ಸೊ ಅದು ಈ ವೆದರ್ ಇರೋದ್ರಿಂದ ನಾರ್ಮಲ್ ಆಗಿರ್ಬೋದು, ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಈಗ ಒಂದು 2-3 ದಿವಸದಿಂದ ಭಾಳ ಒಳ್ಳೆ ರೀತಿಲಿ ಚೇತರಿಸ್ಕೊಂಡಿದ್ರು. ಸೊ ವಿಧಿವಶ ಅನಿವಾರ್ಯತೆ ಇವತ್ತು ಬೆಳಗ್ಗೆ 9-9:30 ಅಷ್ಟರಲ್ಲಿ. ಮುಂದಿನ ಪ್ರಕ್ರಿಯೆಗಳೆಲ್ಲ ಯಾವ ರೀತಿಯಾಗಿ, ನಿಮ್ಮ ಯಾವ ಸಂಪ್ರದಾಯದ ಪ್ರಕಾರ ಈಗ ಅಂತ್ಯಕ್ರಿಯೆ ಯಾವ ರೀತಿಯಾಗಿ ಆಗುತ್ತೆ ಸರ್? ಇವತ್ತಾಗುತ್ತೆ ಅಥವಾ ನಾಳೆ? ಅದೇ ಈಗ ಸಣ್ಣ ಪುಟ್ಟ ಪ್ರೊಸೀಜರ್ ಇದೆ, ಹಾಸ್ಪಿಟಲಲ್ಲಿ ಇದ್ದೀವಿ ಈಗ ನಾವು. ಸೊ ಈಗ 1:15 ಮಹಾಲಕ್ಷ್ಮೀಪುರಂ ಮನೆ ಹತ್ರ ಬರ್ತೀವಿ. ನಾಳೆ ಬೆಳಗ್ಗೆ ನಮ್ಮ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಮತ್ತು ಕುಟುಂಬದವರೆಲ್ಲ, ಯಾಕಂದರೆ ಅವರು ಇಡೀ ಸಂಸಾರದಲ್ಲಿ ಸರಿಗಮ ಅಂತಕ್ಕಂಥದ್ದು ನಮ್ಮ ರವೀಂದ್ರ ಕಲಾಕ್ಷೇತ್ರ ಒಂದು ಭಾಳ ಸೆಂಟಿಮೆಂಟ್ ಅವ್ರಿಗೆ ಜಾಗ, ನಮಗೂ. ಸೊ ಅಲ್ಲಿ ಬೆಳಗ್ಗೆ 10ರಿಂದ 11:30ವರೆಗೂ ನಾವು ಅಲ್ಲಿ ಅಂತ ಇರೋ ತಕ್ಷಣಕ್ಕೆ ಅದು ಮುಗಿಸ್ಕೊಂಡು ಚಾಮರಾಜಪೇಟೆ ಮಾಡೋಣ ಸರ್. ಯಾವ ಸಂಪ್ರದಾಯದ ಪ್ರಕಾರ ಆಗತ್ತೆ ಅಂತ? ಇಲ್ಲ ಸರ್, ಮಾಮೂಲಿ ಸರ್. ಥ್ಯಾಂಕ್ ಯು. ಓಕೆ, ಇದಿಷ್ಟು ಕೂಡ ಸರಿಗಮಪ ವಿಜಯ್ ಅವರ ಪುತ್ರ ರೋಹಿತ್ ಅವರು ಹೇಳುವಂಥ ಮಾತು. ಇವತ್ತು ಕೆಲವು ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಮಹಾಲಕ್ಷ್ಮಿ ಲೇಔಟ್ಗೆ ಮನೆ ಹತ್ರ ತಗೊಂಡು ಹೋಗ್ತಾರೆ. ಅದಾದ ನಂತರ ಇವತ್ತು ರಾತ್ರಿ ಕೂಡ ಅಲ್ಲೇ ಮನೆ ಹತ್ರನೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಮತ್ತು ನಾಳೆ ಫಿಲ್ಮ್ ಚೇಂಬರ್ ಮುಂದೆ ಬೆಳಗ್ಗೆ 10ರಿಂದ 11 ಗಂಟೆಯವರೆಗೆ ಅಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ 1 ಗಂಟೆಗಳ ಕಾಲ. ಅದಾದ ನಂತರ ಚಾಮರಾಜಪೇಟೆಯ ಅಲ್ಲಿರ್ತಕ್ಕಂಥ ಅಲ್ಲಿ ಅವರ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿರಿಯ ಹಾಸ್ಯ ನಟ ಹಾಗೆ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದಂತಹ ಸರಿಗಮಪ ವಿಜಯ್ ಅವರು ಏನಿಲ್ಲ. ಅವರ ಪುತ್ರ ರೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ತಮ್ಮ ತಂದೆಯವರು ಎಲ್ರಿಗೂ ಗೊತ್ತಿರೋಂಥ ವಿಚಾರ, ಅನಾರೋಗ್ಯಕ್ಕರಾಗಿದ್ರು, ಆಯಿತು. ಮುಂದಿನ ಪ್ರಕ್ರಿಯೆಗಳೆಲ್ಲ ಯಾವ ರೀತಿಯಾಗಿ ನಡೀತಾ ಇದೆ, ಮತ್ತು ಕುಟುಂಬಕ್ಕೆ ಎಲ್ಲ ಕಷ್ಟದಲ್ಲಿದ್ದೀರಿ ಅಂಥ ಸಂದರ್ಭದಲ್ಲೂ ಕೂಡ ನಾವು ಮಾತಾಡಿಸ್ತಾ ಇದ್ದೀವಿ. ಸರ್, ಅದೇ 9 ದಿವಸದಿಂದ ಸತತವಾಗಿ ಚಿಕಿತ್ಸೆ ತೊಗೊತಾ ಇದ್ವಿ. ಫಸ್ಟ್ 4-5 ದಿವಸ ನಮ್ಗೇನು ಇರಲಿಲ್ಲ. ಮಾಮೂಲಿ ನಾರ್ಮಲ್ ಆಗಿ ಅವ್ರಿಗೆ ಏನೇ ಸಣ್ಣದಾದ್ರೂ ಕೂಡ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬರ್ತಕ್ಕಂಥದ್ದು.
ಸೊ ಅವರು ಒಂದು ಸಣ್ಣ ಚೆಸ್ಟ್ ಪೇನು ಲಂಗ್ಸ್ ಪೇನು ಅಂತಕ್ಕಂಥದ್ದು ಬಂತು. ಸೊ ಅದಾದಮೇಲೆ ದೆನ್ ವಿ ಕಾಮ್ ಟು ನೋ ಇಟ್ಸ್ ವಾಸ್ ಲೈಕ್ ಇನ್ಫೆಕ್ಷನ್. ಸೊ ಅದು ಈ ವೆದರ್ ಇರೋದ್ರಿಂದ ನಾರ್ಮಲ್ ಆಗಿರ್ಬೋದು, ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಈಗ ಒಂದು 2-3 ದಿವಸದಿಂದ ಭಾಳ ಒಳ್ಳೆ ರೀತಿಲಿ ಚೇತರಿಸ್ಕೊಂಡಿದ್ರು. ಸೊ ವಿಧಿವಶ ಅನಿವಾರ್ಯತೆ ಇವತ್ತು ಬೆಳಗ್ಗೆ 9-9:30 ಅಷ್ಟರಲ್ಲಿ. ಮುಂದಿನ ಪ್ರಕ್ರಿಯೆಗಳೆಲ್ಲ ಯಾವ ರೀತಿಯಾಗಿ ನಿಮ್ಮ ಯಾವ ಸಂಪ್ರದಾಯದ ಪ್ರಕಾರ ಈಗ ಅಂತ್ಯಕ್ರಿಯೆ ಯಾವ ರೀತಿಯಾಗಿ ಆಗುತ್ತೆ ಸರ್? ಇವತ್ತಾಗುತ್ತೆ ಅಥವಾ ನಾಳೆ ಆಗುತ್ತೆ? ಅದೇ ಈಗ ಸಣ್ಣ ಪುಟ್ಟ ಪ್ರೊಸೀಜರ್ ಇದೆ, ಹಾಸ್ಪಿಟಲಲ್ಲಿ ಇದ್ದೀವಿ ಈಗ ನಾವು. ಸೊ ಈಗ 1:30ಗೆ ಮಹಾಲಕ್ಷ್ಮೀಪುರಂ ಮನೆ ಹತ್ರ ಬರ್ತೀವಿ. ನಾಳೆ ಬೆಳಗ್ಗೆ ನಮ್ಮ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಮತ್ತು ಕುಟುಂಬದವರೆಲ್ಲ, ಯಾಕಂದರೆ ಅವರು ಇಡೀ ಸಂಸಾರದಲ್ಲಿ ಸರಿಗಮ ಅಂತಕ್ಕಂಥದ್ದು ನಮ್ಮ ರವೀಂದ್ರ ಕಲಾಕ್ಷೇತ್ರ ಒಂದು ಭಾಳ ಸೆಂಟಿಮೆಂಟ್ ಅವ್ರಿಗೆ ಜಾಗ, ನಮಗೂ. ಸೊ ಅಲ್ಲಿ ಬೆಳಗ್ಗೆ 10ರಿಂದ 11:30ವರೆಗೂ ನಾವು ಅಲ್ಲಿ ಅಂತ ಇರೋ ತಕ್ಷಣಕ್ಕೆ ಅದು ಮುಗಿಸ್ಕೊಂಡು ಚಾಮರಾಜಪೇಟೆ ಮಾಡೋಣ ಸರ್. ಯಾವ ಸಂಪ್ರದಾಯದ ಪ್ರಕಾರ ಆಗತ್ತೆ ಅಂತ? ಇಲ್ಲ ಸರ್, ಮಾಮೂಲಿ ಸರ್. ಥ್ಯಾಂಕ್ ಯು. ಓಕೆ, ಇದಿಷ್ಟು ಕೂಡ ಸರಿಗಮಪ ವಿಜಯ್ ಅವರ ಪುತ್ರ ರೋಹಿತ್ ಅವರು ಹೇಳುವಂಥ ಮಾತು. ಇವತ್ತು ಕೆಲವು ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಮಹಾಲಕ್ಷ್ಮಿ ಲೇಔಟ್ಗೆ ಮನೆ ಹತ್ರ ತಗೊಂಡು ಹೋಗ್ತಾರೆ. ಅದಾದ ನಂತರ ಇವತ್ತು ರಾತ್ರಿ ಕೂಡ ಅಲ್ಲೇ ಮನೆ ಹತ್ರನೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಮತ್ತು ನಾಳೆ ಫಿಲ್ಮ್ ಚೇಂಬರ್ ಮುಂದೆ ಬೆಳಗ್ಗೆ 10ರಿಂದ 11 ಗಂಟೆಯವರೆಗೆ ಅಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ 1 ಗಂಟೆಗಳ ಕಾಲ. ಅದಾದ ನಂತರ ಚಾಮರಾಜಪೇಟೆಯ ಅಲ್ಲಿರ್ತಕ್ಕಂಥ ಅಲ್ಲಿ ಅವರ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.